Hi, hello guys, welcome back to Padmanabhi Vlog channel. Bani with vlog start ಮಾಡೋಣ. Come let's go. Girls like me, I like So this vlog is about shopping vlog. ಸೊ ಅಮೆಜಾನ್ ಅಲ್ಲಿ ಮತ್ತೆ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ. ಅದು ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ನನಗೆ ತುಂಬಾನೇ ಇಷ್ಟ ಆಯಿತು ಅಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಬನ್ನಿ. ಸೊ ಅಷ್ಟೇ ತುಂಬ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಮೇಲೆ ಒಂದು ಕವರ್ ಹಾಕಿದ್ರು, ಅದರ ಮೇಲೆ ಒಳಗಡೆ ಮತ್ತೆ ಈ ಥರ ಪ್ಲಾಸ್ಟಿಕ್ ಕವರು. ಸೊ ಅದರ ಒಳಗಡೆ ನಟ್ಟು ಬೋಲ್ಟ್ ಇವೆಲ್ಲ ಇದ್ದು, ಸೊ ಪ್ಯಾಕೇಜಿಂಗ್ ಈ ರೀತಿ ಇತ್ತು. ಹಾಗೆ ನಾನು ಅಂದ್ಕೊಂಡಿದ್ದೆ ಬಾಕ್ಸ್ ಎಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸೊ ಇಷ್ಟು ದುಡ್ಡದಕ್ಕೆ ಬಾಕ್ಸ್ ಎಲ್ಲ ಹಾಕಿರಲಿಲ್ಲ, ಜಸ್ಟ್ ಒಂದು ಕವರ್ ಹಾಕಿದ್ರು ಅಷ್ಟೇ. ನೋಡಿ, ಇದನ್ನು ಇನ್ ಬೋಲ್ಟ್ ಇದೆ ಅಲ್ವಾ, ಅದು ಸ್ವಿಂಗಿಂಗ್ ಹ್ಯಾಂಗ್ದು ಹುಕ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನು ಈ ರೀತಿ ಪ್ಯಾಕ್ ಮಾಡಿದರು. ಸೊ ಇಷ್ಟೊಂದು ಕಟ್ ಮಾಡ್ತಾ ಇದ್ದೀನಿ, ಬಟ್ ಬರ್ತಾನೆ ಇಲ್ಲ, ತುಂಬ ಫಿಟ್ ಆಗಿತ್ತು. ಆ್ಯಂಡ್ ಇದನ್ನು ಲೇಯರ್ ಬೈ ಲೇಯರ್ ಎಲ್ಲ ಹಾಕಿದ್ರು. ಸೊ ಇದನ್ನು ನಾನು ಕಟ್ ಮಾಡಿ ಅದನ್ನು ಹೊರಗೆ ತೆಗೆಯೋದಕ್ಕೆ ತುಂಬ ಹೊತ್ತು ಟೈಮ್ ಬೇಕಾಯಿತು. ಆ್ಯಂಡ್ ಸೊ ನೋಡಿದ್ರಲ್ಲ, ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ, ಸೊ ಜಸ್ಟ್ ಒಂದು ಶೂಟ್ ಮಾಡೋಕ್ಕೇ ಎಷ್ಟೊಂದು ಟೈಮ್ ಬೇಕಾಗತ್ತೆ, ತುಂಬಾ ಟೈಮ್ ಬೇಕು ಎಲ್ಲದಕ್ಕೂ ಈ ಥರ ಶೂಟ್ ಮಾಡಿ. ಸೊ ಇದನ್ನೆಲ್ಲ ನಮ್ಮ ಪ್ರೆಸೆಂಟೇಷನ್. ಸೊ ರೀಸೆಂಟಾಗಿ ನಾವು ಬೇರೆ ಎಲ್ಲ ಹಾಕೋದಕ್ಕೆ ಅಂತ ಈ ರೀತಿ ಹುಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಇದೇನು ಅವಶ್ಯಕತೆ ಇರಲಿಲ್ಲ, ಬಟ್ ಸೊ ಇದಕ್ಕೆ ಇನ್ಕ್ಲೂಡಿಂಗ್ ಇದೆಲ್ಲ ಕೊಟ್ಟಿದ್ದರು. ನಾವು ಹೊಸದಾಗಿ ತೊಗೊಂಡ್ರೆ ನಮಗೆಲ್ಲ ಬೇಕಾಗತ್ತೆ. ಸೊ ನಾವು ಬೇರೆ, ಸೊ ನಮ್ಮ ಓನರ್ದು ಊರಿಗೆ ಹೋದಾಗ ಅವ್ರ ಊರಿಗೆ ಹೋಗಿದ್ರು. ಸೊ ಹಾಗಾಗಿ ನಾವು ಹುಕ್ಸ್ ಅದೆಲ್ಲ ತೊಗೊಂಡು ಬಂದು ಹಾಕಿದ್ವಿ. ಸೊ ಒಂದು 2 ಮಂತ್ ನಮ್ಮ ಮನೆಯಲ್ಲೇ ಇತ್ತು. ಆ್ಯಂಡ್ ಇದೇನು ಥ್ರೆಡ್ಡಿಂದ, ಅದು ಹಗ್ಗದಿಂದ ಐಟಮ್ ಬರುತ್ತಲ್ಲ, ಹಗ್ಗ ಬರುತ್ತಲ್ವ, ಸೊ ಆ ಮೆಟೀರಿಯಲಿಂದ ಮಾಡಿರೋದ್ರಿಂದ ಸೊ ಓಪನ್ ಮಾಡಿದ ತಕ್ಷಣ ತುಂಬಾ ಡಸ್ಟ್ ಬರ್ತಾಯಿತ್ತು. ಸೊ ನನಗಂತೂ ಕಣ್ಣಲ್ಲೆಲ್ಲ ಹೋಗಿ ಮತ್ತು ಮೂಗಲೆಲ್ಲ ಎಳ್ಕೊಂತು. ಹಾಗಾಗಿ ಸ್ವಲ್ಪ ಅದನ್ನು ಟೈಮ್ ತೊಗೊಂಡು ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಲೇಟೇನೇ ಆಯಿತು ಅಂತ ಅನ್ಬೋದು. ಸೊ ನನಗಂತೂ ಇಷ್ಟ ಆಯಿತು ಈ ಪ್ರಾಡಕ್ಟು. ಸೊ ಇದು ಒಂದು ಪ್ಯಾಂಟ್ ಎರಡು ಯೂಸ್ ಮಾಡಿಕೊಂಡು ಹೀಗೆ ಹಾಕ್ಕೊಂಡು, ಸೊ ಹೈಟ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತು. ಸೊ ಇದಕ್ಕೆ ಅದು 6 ಫೀಟ್ ಆಯಿತು, ಎಲ್ಲ ರೆಡಿ ಆಗುತ್ತೆ. ಚೆನ್ನಾಗಿ ಅನಿಸ್ತು. ಹಾಗೆ ಇದನ್ನು ನಾವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಸೊ ಈವನ್ ಬೇರೆ ಕಡೆ ಎಲ್ಲಿಗಾದರೂ ಊರಿಗೆ ಹೋದರೆ ಅಥವಾ ಟ್ರಿಪ್ಪಿಗೆ ಹೋದರೆ, ಸೊ ಅಲ್ಲಿ ಕೂಡ ನಾವು ಇದನ್ನು ತೊಗೊಂಡು ಹೋಗ್ಬೋದು. ಹೇಗಿದ್ರು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸೊ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಈ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಬೇರೆ ಥರ ಎಕ್ಸೆಪ್ಟು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಸದ್ಯಕ್ಕೆ ಈ ಮನೆ ತುಂಬ ದೊಡ್ಡದಿದೆ, ಬಟ್ ಆದ್ರೂ ಜಾಗ ಅಷ್ಟೊಂದು ಸಾಕಾಗಲ್ಲ, ತುಂಬ ಥಿಂಗ್ಸ್ ಇದ್ದಾವೆ. ಸೊ ಅದಕ್ಕೆ ಕಾರು, ಹಾಗೆ ಅವಳು ಜಾರುಬಂಡೆ ಎಲ್ಲ ಬರುತ್ತಲ್ವ ಅದು, ಮತ್ತು ಡಾಲ್ಸು, ತುಂಬ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಇದ್ದಾವೆ. ಸೊ ಈ ರೂಮ್ ಏನು ಕಾಣಿಸ್ತಾ ಇದೆ, ಸೊ ಅವ್ರದ್ದು ಎಲ್ಲ ಫುಲ್ ದೊಡ್ಡದಿದೆ ಈ ರೂಮು. ಸೊ ಅವ್ರದ್ದು ಐಟಮ್ಸ್ ಎಲ್ಲ ತುಂಬ್ಕೊಂಡಿದೆ. ಆ್ಯಂಡ್ ಇವನ್ ಮನೆಯೆಲ್ಲ, ಸೊ ಮೇಲ್ಗಡೆ ಎಲ್ಲ ಜಾಗ ಮಾಡಿರ್ತಾರಲ್ವ ಮೇಲ್ಗಡೆ, ಸೊ ಅದಕ್ಕೆ ಏನಂತಾರೆ ಗೊತ್ತಾಗ್ತಾ ಇಲ್ಲ, ಬಟ್ ಮೇಲೆ ಎಲ್ಲ ಸಜ್ಜಾ ಅಂತ ಹೇಳ್ತಾರಲ್ವ, ಸೊ ಅದಕ್ಕೆ ಸಜ್ಜಾ ಮೇಲೆ ಕೂಡ ಅಷ್ಟೇ ಅವ್ರದ್ದು ವೆಹಿಕಲ್ಸ್ ಇದ್ದಾವೆ, ಸೈಕಲ್ಸ್ ಆಗಿರ್ಬೋದು, ಆಮೇಲೆ ಮಿನಿ ಕಾರ್, ಸೊ ಈ ಥರ ಎಲ್ಲ ಇದ್ದಾವೆ. ಅಂದರೆ ಟ್ರಾವೆಲ್ ಓಡಾಡೋಕ್ಕೆ, ಆಟ ಆಡೋದಕ್ಕೆ. ಸೊ ಅಂತ ಕಾಸು ಪುಟ್ಪುಟಾಣಿ ಕಾರು, ಸೊ ಡಾಲ್ಸ್ ಇವೆಲ್ಲ ಒಂದು ದೊಡ್ಡ ಬಾಕ್ಸಲ್ಲೇ ಎತ್ತಿಟ್ಬಿಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಎಲ್ಲ ಕಡೆ ಅವ್ರದ್ದು ಐಟಮ್ಸ್ ಇರೋದ್ರಿಂದ ಸೊ ನಮ್ಮ ಮನೆಗೆ ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿ ಇದನ್ನ ತೊಗೊಂಡ್ವಿ. ಸೊ ಇಲ್ಲಾಂದ್ರೆ ಆ ಉಯ್ಯಲೆ ತೊಗೊಂಡ್ರೆ ಅದು ಸ್ವಲ್ಪ ಇಷ್ಟು ದೊಡ್ಡ ಪ್ಲೇಸೇ ಹೇಳ್ಕೊಂಡು ಕೂಡುತ್ತೆ. ಆ್ಯಂಡ್ ಸೊ ಸ್ವಲ್ಪ ಕಂಫರ್ಟೇಬಲ್ ಆಗಲ್ಲ ಅಂತೇಳಿ ಇದನ್ನೇ ತೊಗೊಂಡ್ವಿ. ಸೊ ನನಗದು ಇಷ್ಟ ಆಯಿತು, ಆ್ಯಂಡ್ ನೀವು ಕೂಡ ಬೈ ಮಾಡಿ. ಸೊ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಅಥವಾ ನಿಮಗೆ ಈ ಕಲರ್ ಇಷ್ಟ ಅಲ್ಲ, ಬೇರೆ ಕಲರ್ ಬೇಕು ಅಂತಂದರೆ ಈ ಬ್ರ್ಯಾಂಡ್ ಅಲ್ಲ, ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಸೊ ಬೇರೆ ಬ್ರ್ಯಾಂಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಶೋ ಆಗುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು.
ಸೊ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಅಥವಾ ನಿಮಗೆ ಈ ಕಲರ್ ಇಷ್ಟ ಅಲ್ಲ, ಬೇರೆ ಕಲರ್ ಬೇಕು ಅಂತಂದರೆ ಈ ಬ್ರ್ಯಾಂಡ್ ಅಲ್ಲ, ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಸೊ ಬೇರೆ ಬ್ರ್ಯಾಂಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಶೋ ಆಗುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ. ಅವ್ರಿಗೆ ಬರ್ಡೇ ಗಿಫ್ಟ್ ಅಂತ ಕೊಡಬೇಕು ಅಂತ ಇತ್ತು. ಅಂದರೆ ಅದು ಎಕ್ಸ್ಟೇಬಲ್ದೆಲ್ಲ ಬರುತ್ತಲ್ಲ ಉಯ್ಯಲೆ, ಸೊ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹ್ಯಾಂಗಿಂಗ್ ಅಥವಾ ಸ್ಟ್ಯಾಂಡು ಎರಡು ಯಾವುದಾದ್ರೂ ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೇಲಿ ಥಿಂಗ್ಸ್ ತುಂಬ ಇರೋದ್ರಿಂದ ಸೊ ಜಾಗ ಎಲ್ಲ ಸಾಕಾಗಲ್ಲ ಅಂತ ಹೇಳಿ ಸೊ ಇದನ್ನು ತೊಗೊಂಡ್ವಿ. ಇದು ಸೊ ನಾವು ಎಲ್ಲಿ ಬೇಕಂದ್ರೂ ತೊಗೊಂಡು ಹೋಗ್ಬೋದು. ಆ್ಯಂಡ್ ನಾವು ಟ್ರಾವೆಲ್ ಮಾಡಿದ್ವಿ ಅಲ್ವಾ, ಸೊ ಅಲ್ಲಿ ಕೂಡ ನಾವು ತೊಗೊಂಡು ಹೋಗ್ಬೋದು. ಮರಕ್ಕೆ ನೆನಕ್ಬೋದು. ದ್ಯಾಟ್ಸ್ ವೈ ನಾವು ಇದನ್ನು ಚೂಸ್ ಮಾಡಿದ್ವಿ. ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಇದನ್ನು ನಾವು ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಸೊ ಈವನ್ ಬೇರೆ ಕಡೆ ಎಲ್ಲಿಗಾದ್ರೂ ಊರಿಗೆ ಹೋದರೆ ಅಥವಾ ಟ್ರಿಪ್ಪಿಗೆ ಹೋದರೆ ಸೊ ಅಲ್ಲಿ ಕೂಡ ನಾವು ಇದನ್ನು ತೊಗೊಂಡು ಹೋಗ್ಬೋದು. ಕಾರಲ್ಲಿ ಹೇಗಿದ್ರು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಸೊ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಈ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಬೇರೆ ಥರ ಎಕ್ಸೆಪ್ಟು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಸದ್ಯಕ್ಕೆ ಈ ಮನೆ ತುಂಬ ದೊಡ್ಡದಿದೆ. ಬಟ್ ಆದ್ರೂ ಜಾಗ ಅಷ್ಟೊಂದು ಸಾಕಾಗಲ್ಲ. ತುಂಬ ಥಿಂಗ್ಸ್ ಇದ್ದಾವೆ. ಸೊ ಅದಕ್ಕೆ ಕಾರು, ಹಾಗೆ ಅವಳು ಜಾರುಬಂಡೆ ಎಲ್ಲ ಬರುತ್ತಲ್ವ ಅದು, ಮತ್ತು ಡಾಲ್ಸು, ತುಂಬ ಸಿಕ್ಕಾಪಟ್ಟೆ ಐಟಮ್ಸ್ ಎಲ್ಲ ಇದ್ದಾವೆ. ಸೊ ಈ ರೂಮ್ ಏನು ಕಾಣಿಸ್ತಾ ಇದೆ, ಸೊ ಅವ್ರದ್ದು ಎಲ್ಲ ಫುಲ್ ದೊಡ್ಡದಿದೆ ಈ ರೂಮು. ಸೊ ಅವ್ರದ್ದು ಐಟಮ್ಸ್ ಎಲ್ಲ ತುಂಬ್ಕೊಂಡಿದೆ. ಆ್ಯಂಡ್ ಇವನ್ ಮನೆಯೆಲ್ಲ ಸೊ ಮೇಲ್ಗಡೆ ಎಲ್ಲ ಜಾಗ ಮಾಡಿರ್ತಾರಲ್ವ ಮೇಲ್ ಕಡೆ, ಸೊ ಅದಕ್ಕೆ ಏನಂತಾರೆ ಗೊತ್ತಾಗ್ತಾ ಇಲ್ಲ. ಬಟ್ ಮೇಲೆ ಎಲ್ಲ ಸಜ್ಜಾ ಅಂತ ಹೇಳ್ತಾರಲ್ವ, ಸೊ ಅದಕ್ಕೆ ಸಜ್ಜಾ ಮೇಲೆ ಕೂಡ ಅಷ್ಟೇ ಅವ್ರದ್ದು ವೆಹಿಕಲ್ಸ್ ಇದ್ದಾವೆ. ಸೈಕಲ್ಸ್ ಆಗಿರ್ಬೋದು, ಆಮೇಲೆ ಮಿನಿ ಕಾರ್, ಸೊ ಈ ಥರ ಎಲ್ಲ ಇದ್ದಾವೆ. ಅಂದರೆ ಟ್ರಾವೆಲ್ ಓಡಾಡೋಕ್ಕೆ, ಆಟ ಆಡೋದಕ್ಕೆ. ಸೊ ಅಂತ ಕಸವನ್ನು ಪುಟ್ಪುಟಾಣಿ ಕಾರು, ಸೊ ಡಾಲ್ಸ್ ಇವೆಲ್ಲ ಒಂದು ದೊಡ್ಡ ಬಾಕ್ಸಲ್ಲೇ ಎತ್ತಿಟ್ಬಿಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಎಲ್ಲ ಕಡೆ ಅವ್ರದ್ದು ಐಟಮ್ಸ್ ಇರೋದ್ರಿಂದ ಸೊ ನಮ್ಮ ಮನೆಗೆ ಜಾಗ ಸಾಕಾಗ್ತಾ ಇಲ್ಲ. ಹಾಗಾಗಿ ಇದನ್ನ ತೊಗೊಂಡ್ವಿ. ಸೊ ಇಲ್ಲಾಂದ್ರೆ ಆ ಉಯ್ಯಲೆ ತೊಗೊಂಡ್ರೆ ಅದು ಸ್ವಲ್ಪ ಇಷ್ಟು ದೊಡ್ಡ ಪ್ಲೇಸೇ ಹಿಡ್ಕೊಂಡು ಕೊಡುತ್ತೆ. ಆ್ಯಂಡ್ ಸೊ ಸ್ವಲ್ಪ ಕಂಫರ್ಟೇಬಲ್ ಆಗಲ್ಲ ಅಂತೇಳಿ ಇದನ್ನೇ ತೊಗೊಂಡ್ವಿ. ಸೊ ನನಗದು ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ಬೈ ಮಾಡಿ. ಸೊ ಅವ್ರದ್ದು ಇನ್ನೂ ಸ್ವಲ್ಪ ಚಿಕ್ಕವಳು ಇರಬೇಕಾದ್ರೆ, ಅಂದರೆ ಒನ್ ಇಯರ್ ಆದಮೇಲೆ, ಸೊ ಅವಾಗ ಒಂದು ಉಯ್ಯಾಲೆ ತೊಗೊಂಡಿದ್ದೆ. ಅದು ಆನ್ಲೈನನ್ನೇ ಪರ್ಚೇಸ್ ಮಾಡಿದ್ದು. ಬಟ್ ಅದು ಸ್ವಲ್ಪ ಇವಾಗ ಸೊ ಅದು ಬೆಲ್ಟ್ ಎಲ್ಲ ಕಟ್ಟಾಯಿತು. ಸ್ವಲ್ಪ ಯೂಸ್ ಮಾಡ್ತಾ ಡೈಲಿ ಯೂಸ್ ಮಾಡ್ತಾಯಿದ್ದು. ಸೊ ಹಂಗಾಗಿ ಡೈಲಿ ಅದರಲ್ಲಿ ಆಟ ಎಲ್ಲ ಆಡ್ತಾಯಿದ್ದು. ಸೊ ಸ್ವಲ್ಪ ಕಟ್ಟಾಗಿದೆ. ಸೊ ಅದನ್ನು ಬಿಟ್ಬಿಟ್ಟು ಸೊ ಮತ್ತು ಹಗ್ಗ ಇವಾಗ ರೀಸೆಂಟಾಗಿ ಒಂದು ಹಗ್ಗ ತೊಗೊಂಡ್ಬಂದು ಅದನ್ನು ಕಟ್ಟಿದ್ದೀವಿ. ಸೊ ಹಾಗೆ ಬೇರೆ ಕಡೆ ಎಲ್ಲ ನೋಡಿ ಕಟ್ಗೆ ಜೋಕಾಲಿ ಬೇಕು ಅಂತ ಹೇಳ್ತಾಯಿದ್ದು. ಆ್ಯಂಡ್ ಸೊ ನಮ್ಮ ಓನರ್ದು ಕೂಡ ಒಂದು ಕಟ್ಗೆ ಜೋಕಾಲಿ ಇದೆ. ಸೊ ಹಾಗಾಗಿ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಸೊ ಅಲ್ಲೆಲ್ಲ ರೂಮ್ಸು ರೆಸಾರ್ಟಲ್ಲಿ ನೋಡಿರ್ತಾರಲ್ವ, ಸೊ ಅಂಥದ್ದೇ ಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ರು. ಹಾಗಾಗಿ ಫೈನಲಾಗಿ ಇವಾಗ ತೊಗೊಂಡ್ವಿ. ಸೊ ನೋಡಬೇಕು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವಂತ ಆಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ಸರ್ಪ್ರೈಸ್ ಕೊಡೋ ಟೈಮು. ಸೊ ಮೊದಲು ಈ ರೀತಿ ಹಾಕಿದ್ವಿ. ಅಲ್ಲಿ ಚೈನ್ ಏನು ಹಾಕಿದ್ದೀವಿ ಅದನ್ನು ನಾವು ನಮ್ಮ ಓನರ್ದು ಉಯ್ಯಾಲೆ ಇಸ್ಕೊಂಡು ಬಂದು ಹಾಕಿದ್ವಿ. ಅವ್ರು ಊರಿಗೆ ಹೋಗಿದ್ರು ಅಂತ ಹೇಳಿ. ಸೊ ಅದಾದಮೇಲೆ ನಾವೇ ಒಂದು ಬೇರೆ ಎಗ್ ಸೇಪ್ ಬರುತ್ತಲ್ವ ಅದನ್ನು ತೊಗೊಂಡು ಇಲ್ಲಿ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಬೇಡ ಅಂತ ಅನಿಸ್ತು. ಆಲ್ರೆಡಿ ತುಂಬಾ ಥಿಂಗ್ಸ್ ಇದ್ದಾವೆ, ಯಾಕೆ ತರೋದು ಅಂತ ಹೇಳಿ. ಸೊ ಇದು ನೋಡಿ ಈ ರೀತಿ ಬ್ಯಾಗಲ್ಲಿ ಹಾಕಿ ಕೊಟ್ಟಿರೋದ್ರಿಂದ ಆರಾಮಾಗಿ ನಾವು ಅದನ್ನು ತೊಗೊಂಡು ಓಡಾಡ್ಬೋದು. ಮತ್ತು ಸೊ ಮನೆ ಶಿಫ್ಟ್ ಆದ್ರೂ ಪ್ರಾಬ್ಲಮ್ ಆಗೋಲ್ಲ. ಅದೊಂದಕ್ಕೂ ಅಂತೇಳಿ ದೊಡ್ಡ ಸ್ಪೇಸ್ ಏನು ಬೇಕಾಗಿಲ್ಲ. ಸೊ ಹಂಗಾಗಿ ಇದನ್ನು ನಾವು ಇವಾಗ ಹಾಕಿದ್ವಿ, ಇನ್ಸ್ಟಾಲ್ ಮಾಡಿದ್ವಿ. ಆ್ಯಂಡ್ ಸೊ ನೋಡಬೇಕು ಅವಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಆಲ್ರೆಡಿ ಅವಳಿಗೆ ತುಂಬಾ ಸರ್ಪ್ರೈಸ್ ಕೊಡ್ತಾ ಇರ್ತೀವಿ ಅವಾಗವಾಗ ಏನೇನಿದ್ರು ಐಟಮ್ಸ್ ಎಲ್ಲ ತೊಗೊಂಡು. ಸೊ ಅವಳಿಗೆ ಆಲ್ರೆಡಿ ಗೊತ್ತಿರುತ್ತೆ ನನಗೇನೋ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಹಾಗೆ ಕಣ್ಗಳನ್ನು ಕ್ಲೋಸ್ ಮಾಡ್ತಾರೆ, ನಾನು ವಾವ್ ಅನ್ಬೇಕು, ಈ ರೀತಿ ಎಲ್ಲ ಅವಳಿಗೆ ಆಲ್ರೆಡಿ ರೆಡಿ ಆಗಿಬಿಟ್ಟಿರ್ತಾಳೆ. ಸೊ ನೋಡಬೇಕು ಅವಳಿಗೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಏನೇ ಮನೆಗೆ ತಂದು ಪ್ರಾಡಕ್ಟ್ ಏನೇ ತೊಗೊಂಡು ಬಂದರೂ ಅದನ್ನು ತೋರಿಸಿ ಇಲ್ಲ ಅದನ್ನು ಹೈಡ್ ಮಾಡಿ ಇಡ್ತಾ ಇದ್ದೀವಿ ಅಂದರೆ ಅವಳು ತಿಳ್ಕೊತಾಳೆ ಇದು ನನಗೆ ತಂದಿರೋದು, ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳಿ. ಸೊ ಇವಳಿಗೆ ಈ ಉಯ್ಯಾಲೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ಅವಳ ಹೈಟ್ಗೆ ಅಡ್ಜಸ್ಟ್ ಆಗಿ ನಾವು ಅದನ್ನು ಹಾಕಿದ್ವಿ. ಆ್ಯಂಡ್ ಇವಾಗ ಸೊ 100 kg ಇದ್ರೂ ಇದು ಬರುತ್ತೆ. ಸೊ ಎಲ್ರಿಗೂ ಅಡಲ್ಟು, ಚಿಕ್ಕ ಮಕ್ಕಳು ಎಲ್ಲರೂ ಕೂತ್ಕೋಬೋದು. ಸೊ ಹಂಗಾಗಿ ನಮ್ಮ 3 ಜನಕ್ಕೆ ಬರುತ್ತೆ ಅಂತ ಇದನ್ನು ತೊಗೊಂಡಿದ್ವು. ಸೊ ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟಲ್ಲ, ನಮಗೂ ಬರುತ್ತೆ ಅಂತಲೇ ಇದನ್ನು ತೊಗೊಂಡಿದ್ವಿ. ಸೊ ಬಾಲ್ಕನಿ, ಗಾರ್ಡನ್ ಏರಿಯಾ ಈ ರೀತಿ ಎಲ್ಲ ಇರುತ್ತಲ್ವ ಅವಾಗ ಹಾಕ್ಬೋದು. ಆ್ಯಂಡ್ ಇನ್ ಕೇಸ್ ನಾವು ಮುಂದೆ ಬೇರೆ ಕಡೆ ಹೋದರೂ ಅಲ್ಲಿ ಬಾಲ್ಕನಿಯಲ್ಲಿ ಈ ರೀತಿ ಹಾಕಿ ಏನು ಎಕ್ಸೆಪ್ ಬರುತ್ತಲ್ವ ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಇದನ್ನು ತೊಗೊಂಡ್ವಿ. ಆ್ಯಂಡ್ ಇವಳು ಕೂಡ ಖುಷಿ ಆದಳು. ಹಾಗೆ ನಾವು ಕೂಡ ಇಬ್ಬರು ಕೂತ್ಕೊಂಡು ಟ್ರೈ ಮಾಡಿದ್ವಿ. ನನಗೆ ಚೆನ್ನಾಗಿತ್ತು, ಕಂಫರ್ಟೇಬಲ್ ಆಗಿತ್ತು ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೇಕು ಅಂದ್ರೂ ಸೊ ಇದ್ದಾವೆ. ಬಟ್ ಇದರಲ್ಲಿ ಈ ಕಂಪ್ನೀಲಿ ಇದೊಂದೇ ಇತ್ತು. ಬಟ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.
ಸೊ ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಇಷ್ಟ ಆದರೆ ಬೈ ಮಾಡಿ. ಅಥವಾ ನಿಮಗೆ ಈ ಕಲರ್ ಇಷ್ಟ ಅಲ್ಲ, ಬೇರೆ ಕಲರ್ ಬೇಕು ಅಂತಂದರೆ ಈ ಬ್ರ್ಯಾಂಡ್ ಅಲ್ಲ, ಬೇರೆ ಬ್ರ್ಯಾಂಡ್ ಸಿಗುತ್ತೆ. ಸೊ ಬೇರೆ ಬ್ರ್ಯಾಂಡ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಶೋ ಆಗುತ್ತೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.